ದೋಸ್ತಿ ಡಾಬಾ ಪೇಂಟಿಂಗ್ ಮಾಡವ್ರೆ ನಮ್ಮ ದೋಸ್ತು, ತುಂಬ ಚೆನ್ನಾಗಿ ಮಾಡವ್ರೆ ಬಾಸ್. ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ. ಇದು ಡಾಬಾ ಇದು ಬೆಂಗಳೂರಲ್ಲಿ ತುಮಕೂರಲ್ಲ ಹೆಸರುಘಟ್ಟಾಗೆ ಒಂದು ರೋಡ್ ಆಗ್ತೈತಿ ಈ ಕಡೆ ಯಲಹಂಕದಿಂದ. ಏನು ಚೆನ್ನಾಗಿದೆ ಪೇಂಟಿಂಗ್ಸ್ ಎಲ್ಲ. ಒಳಗಡೆ ಹೋಗಿ ನೋಡೋಣ ಬನ್ನಿ. ಏನು ಮರ ಎಲ್ಲ ಕತ್ತರಿಸೇ ಇಲ್ಲ ಇದರಲ್ಲಿ. ಕೊಡಗು ಕೇರಳದಲ್ಲಿ ಮಾಡ್ದಂಗೆ ಮಾಡವ್ರೆ ಬಾಸ್. ಫುಲ್ ನೋಡೋಣ ಬನ್ನಿ ಒಂದ್ಸಲ ಪೇಂಟಿಂಗು. ನಮ್ಮ ಫ್ರೆಂಡ್ದೆ ಪೇಂಟಿಂಗ್ ಸೂಪರಾಗಿ ಮಾಡವ್ರೆ. ಏನು ಒಳ್ಳೆ ಸೂಪರಾಗಿ ಸಿಂಪಲಾಗಿ ಮಾಡವ್ರೆ ಎಲ್ಲ. ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ಹೆಂಗಿದೇನು ನೋಡಿ. ಇದು ಪೇಂಟಿಂಗ್ ಎಂಟ್ರನ್ಸಲ್ಲಿ ಮಾಡಿರೋದು, ಸೂಪರಾಗಿದೆ. ಎಂಟ್ರನ್ಸಲ್ಲೇ ಒಳ್ಳೆ ಕಲರಾಗಿ ಕೊಟ್ಟವ್ರೆ, ಸಿಂಪಲಾಗಿ. ಓವರು ಬೇಡ ಚಿಕ್ಕದಾಗಿ ಬೇಡ ಅಂತ ಕಲರ್ ಚೆನ್ನಾಗಿದೆ. ಈ ಸಿಟಿನಲ್ಲಿ ಹಳ್ಳಿ ನೋಡ್ಬೇಕಂತ ಆಸೆ ಇರ್ತದೆ ಜಾಸ್ತಿ, ಅದರಿಂದ ಸಖತ್ತಾಗಿ ಮಾಡವ್ರೆ. ಒಳ್ಳೆ ಟೆಂಪಲ್ ಇದ್ದಂಗೆ ಐತೆ. ಆದರೆ ರೆಸ್ಟೋರೆಂಟ್ಸ್ ಇದು, ಅರೆ ಸೂಪರಾಗಿದೆ ಡಿಸೈನ್ ಎಲ್ಲ. ಏನು ಕಲರ್ ಕೊಟ್ಟವ್ರು ನೋಡಿ. ಒಳಗಡೆ ಓವರ್ ಮಾಡೋರು ಏನಂದ್ರೆ ಒಳಗಡೆ ಓವರ್ ಮಾಡಿಲ್ಲ, ಸಿಂಪಲಾಗಿ ಮಾಡೋರು ನೋಡಿ. ಈಚೆ ಎಷ್ಟು ಚೆನ್ನಾಗಿದೆ ಇದು. ಏನೋ ಒಂದು ಸಮಾಧಾನ ಇರ್ತದೆ ಮಾಮೂಲಿ ಡ್ರಿಂಕ್ಸ್ ಮಾಡೋರಿಗೆ. ಫುಲ್ ಫ್ಯಾಮಿಲಿ ಸಮೇತ ಅನ್ಸುತ್ತೆ ಇದು. ಆರಾಮಾಗೆ ಫುಡ್ ಗಿಟ್ ತಿನ್ಕೊಂಡು ಜಾಲಿಯಾಗಿದ್ಬಿಟ್ಟು ಹೋಗ್ಬೋದವರು, ಯಾವಾಗಲೂ ಡ್ಯೂಟಿ ಮಾಡಿ ಟಯರ್ಡ್ ಆಗಿರೋರಿಗೆ. ನೋಡೋಣ ಬನ್ನಿ, ನಾವು ಒಳಗಡೆ ಹೋಗಿ ನೋಡೋಣ ಹೆಂಗಿದೆ ಏನು ಅಂದ್ಬಿಟ್ಟು. ನಮ್ಮ ಫ್ರೆಂಡ್ಸ್ ಕರೆದಿದ್ರು, ನಾವು ಮಾಡಿದ್ದೀರಿ ಬನ್ನಿ ಬಾಸ್ ಒಂದ್ಸಲ ನೋಡಿ ಹೆಂಗಿದೆ ಡಿಸೈನ್ ಒಳಗಡೆ ಎಲ್ಲ ಅಂತ. ಅವ್ರು ನಮ್ಮ ಫುಲ್ ದೋಸ್ತವರು, ನಂಬರ್ ಕೊಟ್ಟಿರ್ತೀನಿ ಸೈಡಲ್ಲಿ ಅವ್ರದ್ದು. ಸೂಪರಾಗಿ ಮಾಡ್ತಾರೆ ಮಾತ್ರ ಡಿಸೈನ್ ಎಲ್ಲ. ಯಾವುದೋ ಡಿಸೈನ್ ಇದ್ದರೆ ಅವ್ರಿಗೆ ಹೇಳಿ ಒಂದು ರೌಂಡ್ ಈ ಕಡೆ ಬಂದರೆ ನೋಡಿ. ಯಲಹಂಕದಿಂದ ಹೆಸರುಘಟ್ಟಕ್ಕೆ ರೋಡ್ ಆಗ್ತಿರೋದು. ಇದು ಎಂಟ್ರನ್ಸ್ ಇದು. ಒಳಗಡೆ ಹೋಗೋಣ ಬನ್ನಿ ನೋಡೋಣ. ಎಂಟ್ರನ್ಸಲ್ಲಿ ಚೆನ್ನಾಗಿ ಮಾಡೋರು ನೋಡಿ, ಒಳ್ಳೆ ಅರಮನೆ ಹತ್ರ ಏನೇನೋ ಮಾಡೋರು ನೋಡಿ. ಇದು ಒಳಗಡೆ ಹೋಗಿದ ತಕ್ಷಣವೇ ಒಂದು ಕಾಂಪೌಂಡ್ ವಾಲ್ ಬಿಟ್ಟವ್ರೆ, ಅದರಲ್ಲಿ ಮಾಡಿರೋದು. ಇದು ಚೆನ್ನಾಗಿ ಮಾಡೋರು ನೋಡಿ. ಒಳ್ಳೆ ಡಿಫ್ರೆಂಟ್ಸಾಗಿ ಡೀಸೆಂಟಾಗಿದೆ. ಓವರ್ ಏನಿಲ್ಲ, ಓವರಾಗಿ ಮಾಡ್ತಾರೆ ಆ ಥರ ಏನಿಲ್ಲ. ಆರಾಮಾಗೆ ನಿಮ್ಮದೇ ಹೋಗಿ ಫುಡ್ ಗಿಟ್ ತಿನ್ಕೊಂಡು ಕೂರ್ಬೋದಪ್ಪ. ಮರ ಎಲ್ಲ ಕತ್ತರಿಸೇ ಇಲ್ಲ ನೋಡಿ. ಎಷ್ಟು ಈ ಕಡೆ ಈ ಥರ ಯಾವುದು ಮಾಡಿಲ್ಲ ಜಾಸ್ತಿ. ಮರಗಳು ಬಿಟ್ಟು ಎಲ್ಲ ಕತ್ತರಿಸಿ ಸುಮ್ಮನೆ ಎಲ್ಲ ಚೇರ್ಗಳು 4 ಹಾಕಿ ಮಡಗಿರ್ತಾರೆ. ಇವ್ರು ಮರ ಎಲ್ಲ ಹಂಗೆ ಬಿಟ್ಟವ್ರು. ಏನು ಚೆನ್ನಾಗಿದೆ ನೋಡಿ ಬಸ್ಸು. ಪಾಪ ಇದೇ ಎಂಟ್ರನ್ಸು. ಈಗ ತೋರಿಸಿದ್ನಲ್ಲ ನಿಮಗೆ, ಇದು ಎಲ್ಲ ಕಟ್ ಮಾಡಿ ತೋರಿಸ್ತಾ ಇರೋದು ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ ಎಂಟ್ರನ್ಸಲ್ಲೇ. ಇದು ಫುಲ್ಲು ಓಪನ್ ಮಾಡಿ ಒಳಗೆ ಬಂದಿದ ತಕ್ಷಣ ಡೋರ್ ಇದೆ ಅಲ್ಲೇ ನೋಡಿ, ಪಕ್ಕದಲ್ಲೇ ನೋಡಿ, ಅಲ್ಲಿ ದೊಡ್ಡದು ಡೋರ್ ಇದೆ ನೋಡಿ. ಒಳಗೆ ಬಂದಿದ ತಕ್ಷಣವೇ ಏನೋ ಒಂದು ಸಮಾಧಾನ ಆಗ್ಬಿಡ್ಬೇಕು ಹಂಗೆ ಬರ್ದವ್ರೆ ಒಳಗಡೆ. ಇದು ಒಂಚೂರು ಎಡಗಡೆ ಒಂದು ಬೋರ್ಡ್ ಥರ ಬಿಟ್ಟವ್ರು, ಏನೋ ನಂಗೆ ಗೊತ್ತಿಲ್ಲ. ರೆಸ್ಟೋರೆಂಟ್ಸ್ಗೆಲ್ಲ ಹೋಗಿಲ್ಲ ಜಾಸ್ತಿ. ನೋಡಿ ಒಳಗಡೆ ಹೆಂಗಿದೆ, ಚೆನ್ನಾಗಿದೆ ಅಲ್ಲ. ಒಂಥರ ಗಿಡ್ಡೆಲ್ಲ ಹಾಕಿ ಚೆನ್ನಾಗಿ ಮಾಡೋರಪ್ಪ ಡೀಸೆಂಟಾಗಿ. ಗಾಳಿ ಎಲ್ಲ ಬರುತ್ತೆ, ನ್ಯಾಚುರಲ್ ಗಾಳಿ. ಸೂಪರಾಗಿದೆ. ನಾನು 1-2 ಸಲ ಪಾರ್ಟಿ ಮಾಡ್ಕೋಬೇಕು, ಡ್ರಿಂಕ್ಸ್ ಮಾಡ್ದಂಗೆ ಮಾಡ್ಕೋಬೇಕು, ಯಾಕಂದ್ರೆ ಮನೇಲಿ ಬೈತಾರೆ ಮಮ್ಮಿ ಎಲ್ಲ. ಚೆನ್ನಾಗಿದೆ ನೋಡಿ. ಇದು ಡಿಸೈನ್ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ಫುಡ್ಡೆಲ್ಲ ಟೇಸ್ಟ್ ನೋಡಬೇಕು. ಅವ್ರದ್ದು ಗ್ರೂಪ್ ಎಲ್ಲ ಒಳ್ಳೆ ತುಂಬ ಜನ ಇದ್ದರು. ನಾನು ಅದಕ್ಕೆ ಕಟ್ ಮಾಡಿದೆ, ಅವ್ರು ಏನಾರು ಅಂದ್ಕೊಳ್ತಾರೆ ಅಂತೇಳಿ. ನೋಡಿ ಎಂಟ್ರೆನ್ಸ್ ಹೋಗೋಕ್ಕೆ ಎಷ್ಟು ಚೆನ್ನಾಗಿದೆ. ಒಂಥರ ಡೆಕೋರೇಷನ್ ಎಲ್ಲ ಮಾಡಿ ಮೇಲೆ ಹುಲ್ಗಿಲ್ತಾರೆಲ್ಲ ಹಾಕೋರು, ಅದೇನು ನಂಗೆ ಗೊತ್ತಾಗಲ್ಲ. ಇದು ಟಾಯ್ಲೆಟ್ಗೆ ಅಲ್ಲೂ ಒಂಥರ ಡಿಫ್ರೆನ್ಸಾಗಿ ಮಾಡವ್ರೆ ನೋಡಿ. ಟಾಯ್ಲೆಟ್ ಹತ್ರನೂ ಒಂದು ಸಿಂಪಲ್ಲಾಗಿರಲಿ ಅಂತ ಡಿಸೈನ್ಗಳು ಮಾಡವ್ರೆ. ದೂರ ಮಾಡೋರು ಟಾಯ್ಲೆಟ್ ನೋಡಿ, ಸೂಪರ್ ಅದು. ಯಾಕಂದರೆ ಹತ್ರ ಇರಬಾರ್ದು ಅಂತ. ಅದು ಒಂದು ಟ್ಯಾಲೆಂಟೇ. ಸೂಪರಾಗಿದೆ ದೋಸ್ತ್. ಒಳಗಡೆ ಹೋಗಿ ನೋಡೋಣ ಬನ್ನಿ. ಇನ್ನು ಈ ಕಡೆ ಎಲ್ಲ ಅಕ್ಕಪಕ್ಕ ಎಲ್ಲ ಏನೋ ಮನಸ್ಸು ಸಮಾಧಾನ ಆಗ್ತದಪ್ಪ ಈ ಥರ ಇದ್ದರೆ. ನಿಮ್ಮದೇ ಫುಡ್ ಗಿಟ್ ತಿನ್ನೋರಿಗೆ, ಲಾಂಗ್ ಹೋಗೋರಿಗೆಲ್ಲ ಒಂದು ಸಮಾಧಾನ. ಸಿಟಿನಲ್ಲಿ ಗಾಳಿ ಏನೂ ಇರೋಲ್ಲ, ಹೊಗೆಗಳು. ಯಾವ ರೆಸ್ಟೋರೆಂಟ್ಸ್ಗೆ ಹೋದ್ರು ಸಾಕಾದಾಗಿದೆ ದೋಸ್ತ್. ಒಳಗಡೆ ಭಾರಿ ಇಷ್ಟ ಆಯ್ತು ನನಗೆ. ಹೋದರೆ ನಮ್ಮ ಫ್ರೆಂಡ್ಸ್ನೆಲ್ಲ ಹಾಕ್ಕೊಂಡು ಹೋಗ್ಬಿಡ್ತೀನಿ ನಾನು. ಫ್ರೆಂಡ್ಸು ಹೋದರೆ ಯಾರು ಯಾವ ಫ್ರೆಂಡ್ಸ್ ಇದ್ದಾರೆ ಎಲ್ಲರನ್ನೂ ಹಾಕ್ಕೊಂಡು ಹೋಗೋವಾಗ ಸಮಾಧಾನಕ್ಕೆ. ಸೂಪರಾಗಿದೆ. ಹೈವೇಗೆ ಹೋದಾಗೆಲ್ಲ ಒಂದು ಲೈಟಾಗಿ ಫುಡ್ ತಿನ್ಕೊಂಡು ಓಡಬೇಕು, ಚೆನ್ನಾಗಿರುತ್ತೆ ನೋಡಿ. ನೋಡೋಕ್ಕೆ ಚೆನ್ನಾಗಿದೆ. ಒಂಥರ ಪಾರ್ಕಲ್ಲಿ ಹೋದಂಗೆ ಐತೆ. ಯಾವುದೋ ಪಾರ್ಕಲ್ಲಿ ಫುಡ್ ತಿಂದಂಗೆ ಇರುತ್ತಲ್ಲ ದೋಸ್ತ್. ಈ ಥರ ಇದ್ದರೆ ಸೂಪರಾಗಿರ್ತದೆ. ಮನೆ ಫೀಲ್ ಇರೋಲ್ಲ, ಹೋಟ್ಲು ಫೀಲ್ ಇರೋಲ್ಲ. ಏನೋ ಒಂದು ಟೂರಿಸ್ಟ್ಗೆ ಹೋದಾಗ ಆ ಕಡೆಗಲ್ಲಿ ಇಲ್ಲಿ ನಾನು ಎಲ್ಲೂ ಲಾಂಗ್ ಹೋದಾಗ ನೋಡಿ. ಇದು ಕ್ಯಾಶಿಯರ್ ಅನಿಸುತ್ತೆ. ಒಳ್ಳೆ ಕ್ಲಬ್ ಇದ್ದಂಗೆ ಐತೆ, ಸಿಂಪಲಾಗಿದ್ದು ಚೆನ್ನಾಗಿದೆ ನೋಡಿ, ಡೀಸೆಂಟಾಗಿದೆ. ಎಷ್ಟು ನೀಟಾಗಿ ಮಡ್ಗವ್ರೆಲ್ಲ, ಚೆನ್ನಾಗಿ ಮಾಡವ್ರೆ ನೀಟಾಗೆ. ಫುಡ್ ರೈಟ್ ಎಲ್ಲ ಗೊತ್ತಿಲ್ಲ ಏನು ಎತ್ತ. ನೆಕ್ಸ್ಟ್ ಟೈಮ್ ಫುಡ್ ರೈಟ್ ಎಲ್ಲ ಹಾಕ್ತೀನಿ ರೀ. ನಾನು ಬರೀ ಇಂಟೀರಿಯರ್ ಪೇಂಟಿಂಗ್ ಡಿಸೈನ್ ಮಾಡೋದು. ಇದು ಸುಮ್ಮನೆ ಹೋಗಿದ್ದೆ ಹಂಗೆ, ಫ್ರೆಂಡ್ಸು ಪೇಂಟಿಂಗ್ ಮಾಡಿರೋದು ಅಂದ್ಬಿಟ್ಟು ಹಂಗೆ ಎಲ್ಲ ಇಷ್ಟ ಆಗ್ಬಿಟ್ಟು ಎಲ್ಲ ವೀಡಿಯೋನೇ ಹಿಡಿದ್ಬಿಟ್ಟೆ ನಾನು. ಚೆನ್ನಾಗಿದೆ ನೋಡಿ. ಎಲ್ಲ ಯಾವಾಗ ಬೇಕಾದ್ರೂ ಹೋಗ್ಬೋದು. ಬನ್ನಿ ಒಂದು ರೌಂಡು. ಇದು ಮೋಸ್ಟ್ಲಿ ಎಲ್ಲಿ ಬೀಳುತ್ತೆ ಅಂದರೆ MS ಪಳ್ಳಿ ಅಂತ ಬರ್ತದೆ. ಯಲಹಂಕದಿಂದ ಡೈರಿ ಸರ್ಕಲ್ ಅಲ್ಲ, ಇದು ಲಕ್ಷ್ಮೀಪುರ, ಬ್ಯಾಲ್ಕೆರೆ, ಕುರುಬ್ರಳ್ಳಿ. ಬ್ಯಾಲ್ಕೆರೆಯಿಂದ ಒಂದು ಸ್ವಲ್ಪ ಶಿವಕೋಟೆಗೆ ಹೋಗೋ ರೋಡು. ಶಿವಕೋಟೆ ಅಂದರೆ ಹೆಸರುಘಟ್ಟಕ್ಕೆ ಹೋಗುತ್ತೆ. ಇದು ಶಾರ್ಟ್ಕಟ್ ಈ ಕಡೆಯಿಂದ. ಯಲಹಂಕ ಈ ಕಡೆ BL MS ಪಳ್ಳಿ ಇಲ್ಲಿ ಯಾವುದೇದೋ ರೋಡ್ ಬರುತ್ತೆ, ನಂಗೆ ಅಷ್ಟು ಗೊತ್ತಾಗಲ್ಲ. ಒಟ್ಟಿನಲ್ಲಿ
ಬೇಲ್ಕೆರೆ ನೆಕ್ಸ್ಟ್ ಸ್ಟಾಪು. ಬೇಲ್ಕೆರೆಯಿಂದ ಕುರುಬ್ರಳ್ಳಿ ಹೋಗಿ ಅಲ್ಲೇ ಹೋಗೋ ರೂಟಲ್ಲಿ ಇದಿದೆ. ಊಟ ಮಾಡ್ಕೊಂಡು ಅಲ್ಲಿಂದ ಹೆಸರುಘಟ್ಟಕ್ಕೆ ಹೋಗ್ಬೋದು. ಹೆಸರುಘಟ್ಟಿಂದ ನಾವು ಇದು ಯಾವುದದು ಆ ಕಡೆ ಈ ಕಡೆ ಹೋಗುತ್ತೆ. ನಂಗೆ ಅಡ್ರೆಸ್ಗಳು ಅಷ್ಟು ಗೊತ್ತಾಗಲ್ಲ. ನೋಡಿ, ಇದು ಚೆನ್ನಾಗಿದೆ, ಸಿಂಪಲ್ಲಾಗಿ ಮಾಡೋರೆಲ್ಲ ಎಲ್ಲ ಸೂಪರಾಗಿದೆ. ಸಿಂಪಲ್ಲಾಗೆ ಚೆನ್ನಾಗಿದೆ. ಲೈಟಾಗಿ ಫುಡ್ ಹಾಕ್ಕೊಂಡು ಹೋಗ್ಬೋದು. ಎಲ್ಲ ಚೆನ್ನಾಗಿ ಹೊಟ್ಟೆ ಹಸ್ತಿರೋರ್ಗೆ ಚೆನ್ನಾಗಿ ತಿನ್ಬೋದು. 1 ಅವರ್ ಕುತ್ಕೊಬಿಡ್ಬೋದು. ಹೋಗ್ಬಿಟ್ಟು 1 ಅವರ್ 2 ಅವರ್ ಎದೊಳ್ಳೇಬಾರ್ದು. ಆರಾಮಾಗಿ ಕೂತ್ಕೊಂಡು ಚೆನ್ನಾಗಿ ಫುಡ್ ಟೇಸ್ಟ್ ನೋಡಿಲ್ಲ. ಫುಡ್ ಟೇಸ್ಟ್ ನೋಡಿಬಿಟ್ರೆ ಗೊತ್ತಾಗುತ್ತೆ ಹೆಂಗಿದೆ ಏನು ಎಲ್ಲ. ಪೇಂಟಿಂಗ್ ಚೆನ್ನಾಗಿದೆ, ಓವರ್ ಮಾಡಿಲ್ಲ. ಸಿಂಪಲ್ಲಾಗಿ ಮಾಡವ್ರೆ. ನೋಡೋಣ ಬನ್ನಿ, ನಾನು ಹೋಗಿರ್ತೀನಿ. ಅದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಇದು ಅವ್ರದ್ದು ಸೈಡಲ್ಲಿ ನಂಬರ್ ಹಾಕಿರ್ತೀನಿ. ಆ ನಂಬರ್ ಕಾಲ್ ಮಾಡಿ. ನಮ್ಮ ನಂಬರ್ ಹಾಕಿರ್ತೀನಿ. ಈ ಥರ ಡಾಬಾ ಗೀಬಾ ರೆಸ್ಟೋರೆಂಟ್ಸ್ ಇದ್ದರೆ ಡಿಸೈನ್ಗಳೆಲ್ಲ ಹೇಳಿ ನೀಟಾಗಿ ಮಾಡ್ತಾರೆ ಅವರು. ಬಜೆಟ್ ಮೇಲೆ ಮಾಡ್ತಾರೆ ಇವ್ರು. ಸಿಂಪಲ್ಲಾಗಿ ಕೊಟ್ಟವ್ರು ಸಿಂಪಲ್ಲಾಗಿ ಮಾಡವ್ರೆ. ನೀವು ಈ ಡಿಸೈನ್ ಬೇಕಂದರೆ ಮಾಡ್ತಾರೆ. ಸೂಪರಾಗಿ ಮಾಡವ್ರೆ ನೋಡಿ ಇವರು. ನಮ್ಮ